ಮೊದಲನೇ ಪುಸ್ತಕ ಮಾಡಾಯಿತು. ಮತ್ತು ಉಳಿದಿದ್ದೆಲ್ಲ ಸೇರಿಸಿ ಇನ್ನೊಂದು ಪುಸ್ತಕ ಮಾಡೋಣ ಅಂತ ಮಾಡಿದಾಗ ಅದಕ್ಕೇನು ಹೆಸರಿಡೋದು ಅಂತ ಯೋಚನೆ ಮಾಡ್ತಾಯಿದ್ವಿ. ಯಾಕೋ ಹನಿ ಹನಿ ಗೂಡಿದ್ರೆ ಹಳ್ಳ ಅಂತ ಬರೆಯೋಣ ಅಂದ್ಕೊಂಡೆ. ಆದರೆ ಅದು ಎಕ್ಸಾಕ್ಟ್ಲಿ ಬಿಂದು ಬಿಂದು ಸೇರಿ ಸಿಂಧುದೇ ಅರ್ಥ ಧ್ವನಿಸುತ್ತೆ ಅಂತ ಅದೇ ಹಾಡಿನ 2ನೇ ಸಾಲು ಬಂಗಾರದ ಮನುಷ್ಯದ್ದು ತೆನೆ ತೆನೆ ಗೂಡಿದ್ರೆ ಬಳ್ಳ ಅಂತ ಇಟ್ಟೆ. ಮೋನಪ್ಪ ಅವರೊಂದು ಸುಂದರವಾದ ಚಿತ್ರ ಬರೆದರು. ಇದರಲ್ಲಿನ ಕೆಲವು ವಿಶೇಷ ಕಥೆ ಅಂದರೆ ಕೆಲವು ಕಥೆಗಳು ಅಂದರೆ ಮಾತೃಛಾಯಾ ಅಂತ ಒಂದು ಬರೆದೆ. ನಮ್ಮ ಅನಿಲ್ ಅವರು ಕೊಟ್ಟ ಒಂದು ಥೀಮು. ಅದನ್ನು ಓದ್ಬಿಟ್ಟು ಮಂಗಳದಲ್ಲಿ ಬಂದಾಗ ಮಂಗಳದವರು ಮೊದಲನೇ ಸಲ ಇದು ಕೂಡ ಕೊಡೋರು, ನಮ್ಮ ವಿಳಾಸ ಕೂಡ ಕೊಡೋರು. ಅದೆಷ್ಟು ಬೈದು ಬರೆದ್ರು ಜನ ನನಗೆ ಅಂದರೆ, ಏನು ಆಟ ಆಡ್ತೀರಾ, ಇಂಥವರು ಉಂಟಾ, ನಿಮ್ಮ ಮನೇಲಿ ಏನಾರು ಆಗಿದೆಯಾ ಈ ಥರ ಅನ್ನೋ ಧ್ವನಿಸಿದ್ದ ಪತ್ರಗಳು ಬಂದು ತುಂಬಾ ಸಂಕಟ ಆಯಿತು ಅಂದರು ಎಲ್ಲರೂ. ಯಾಕೆಂದರೆ ಕಥೆ ಇರೋದೇ ಹಾಗೆ. ಮಾತೃಛಾಯಾನಲ್ಲಿ ಅವಳು ತನ್ನ ಮಗ ಓದಲಿ ಅಂತ, ವಿಧವೆ ಅವಳು ತನಗೇನೂ ವಿದ್ಯೆ ಏನೂ ಇಲ್ಲದೇ ಇರೋದರಿಂದ ಸೂಳೆಗಾರಿಕೆಯನ್ನು ಮಾಡಿ ಮಗನ ಓದಿಸ್ತಾಳೆ. ನಾನು ಅದನ್ನು ಕಥೆ ಥರನೇ ನೋಡಿದೆ. ಆದರೆ ನನ್ನ ಗೆಳೆಯ ಮಂಜುನಾಥ ಎಷ್ಟೋ ವರ್ಷ ಆದಮೇಲೆ ಯಾವುದೋ ಒಂದು ಘಟನೆ ಹೇಳ್ದ. ಅದನ್ನ ಕೇಳ್ಬಿಟ್ಟು ಮೈ ಝುಮ್ಮಂತು. ಯಾಕೆಂದರೆ ಅವನ ಯಾರೋ ಒಬ್ಬರು ಪರಿಚಿತರು ತೀರ್ಕೊಂಡಾಗ ಅವ್ರ ಹೆಂಡತಿ ತನ್ನ 2 ಮಕ್ಕಳು ಸಾಕೋಕ್ಕೆ ಇದೇ ಕೆಲಸ ಮಾಡಿದ್ರು ಅಂತ. ಅದರಿಂದ ಸ್ಟ್ರೇಂಜ್ ಅಂದರೆ ಸ್ಟ್ರೇಂಜು, ಫ್ಯಾಕ್ಟ್ ಈಸ್ ಸ್ಟ್ರೇಂಜರ್ ದ್ಯಾನ್ ಫಿಕ್ಷನ್ ಅಂತಾರಲ್ಲ, ಅದಕ್ಕೆ ಅದ್ಭುತ ಸಾಕ್ಷಿ ಇದು. ಇಲ್ಲೂ ಅಷ್ಟೇ ಹೆಚ್ಚು ಕಡಿಮೆ ಎಲ್ಲ ಕಥೆಗಳೂ ಕನ್ನಡದ ಎಲ್ಲ ಪತ್ರಿಕೆಗಳಲ್ಲಿ ಬಂದವು. ತುಂಬ ಹಳೆಯದೊಂದು ಪ್ರಜಾಮತಲ್ಲಿ ಒಂದು ಕತೆ ಬಂದಿದೆ ನನ್ನದು, ಚಿತ್ರಾವತಿ ಸಪ್ತಾಹ ಅಂತ. ಚಂದನ ಸಂಜೆಯವಣೆಯವರ ವಾರಪತ್ರಿಕೆಯಲ್ಲಿ ಬಂದಿದೆ. ಹಾಗೆ ಎಲ್ಲ ಮಾಸಿಕಗಳಲ್ಲೂ ಬಂದಿದೆ. ಮಯೂರ, ಮಲ್ಲಿಗೆ, ಸುಧಾ, ತರಂಗ ಎಲ್ಲದರಲ್ಲೂ ಬಂದಿದೆ. ಹಾಗಾಗಿ ನನಗೆ ಈ ಸಣ್ಣ ಕಥೆಗಳು ತುಂಬಾ ಇಷ್ಟ. ಯಾಕೆಂದರೆ ಮೌಲ್ಯ ಅಂತ ಗೊತ್ತಿಲ್ಲ ನನಗೆ, ಆದರೆ ಜನಕ್ಕೆ ಏನೋ ಒಂದು ಮನಸ್ಸನ್ನು ತಟ್ಟೋ ಅಂಥ ಕತೆ. ಅಲ್ಲೆಲ್ಲೋ ಮನೆ ಹತ್ತಿರ ಒಂದು ದೇವಸ್ಥಾನ ನೋಡಿದ್ದೆ. ಆ ದೇವಸ್ಥಾನದ ಬಗ್ಗೆ ಒಂದು ಬರೆದೆ, ಗತ್ಯಂತರ ಅಂತ. ಇನ್ನೊಂದು ನಮ್ಮ ಆಫೀಸ್ಗೆ ಯಾರೋ ಒಬ್ಬರು ಬಂದಿದ್ದರು, IT ಆಫೀಸರು. ಅವರು ರಿಟೈರ್ ಆದಮೇಲೆ ಯಾವುದೋ ಒಂದು ಕಂಪನಿಗೆ ಬಂದು ಅವರು IT ನೋಡ್ಕೋತಾ ಇದ್ರು, ಇನ್ಕಮ್ ಟ್ಯಾಕ್ಸು. ನಮ್ಮ ಕಂಪನಿಯ CA ಅವ್ರನ್ನ ಹೆಂಗೆ ದಬಾಯಿಸ್ತಾ ಇದ್ರು ಅಂದರೆ, ಈ ಮನುಷ್ಯ ಹಿಂದೆ IT ಆಫೀಸರ್ ಆಗಿದ್ರಾ ಅಂತ ಆಶ್ಚರ್ಯ ಆಯ್ತು ನನಗೆ. ಯಾಕೆಂದರೆ ಹಾಗೆ ಬೈಸ್ಕೊಂಡು ತಗ್ಗಿ ಬಗ್ಗಿ ಮಾಡ್ತಾಯಿದ್ರು. ಗತ್ಯಂತರ, ಈ ಥರದ ಕಥೆಗಳೆಲ್ಲ, ಹಸ್ತಾಂತರ ಎಲ್ಲ ಕಥೆಗಳು ನನ್ನ ತುಂಬ ಇಷ್ಟವಾದ ಕಥೆಗಳು. ನಮಸ್ಕಾರ.